ಹಾಯ್ ಫ್ರೆಂಡ್ಸ್, ನಾನು ಸವಿತಾ. ಸೆಕೆಂಡ್ PU ಮ್ಯಾಥ್ಸಲ್ಲಿ ಬರುವಂಥ ಚಾಪ್ಟರ್ಸ್, ಅದರಲ್ಲಿರುವಂಥ ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 7 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇವಾಗ 8th ಚಾಪ್ಟರ್ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ನೋಡಿ, ಇದು ರೆಡ್ಯೂಸ್ಡ್ ಸಿಲೆಬಸ್ ಇರೋದು 2023-24 ಏನಿದೆಯಲ್ಲ ರೆಡ್ಯೂಸ್ಡ್ ಸಿಲೆಬಸ್ಸು. ಅಕಾರ್ಡಿಂಗ್ ಟು ದ್ಯಾಟ್ ಸಿಲೆಬಸ್ನ ನಾನು ಎಕ್ಸಸೈಸ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಇಲ್ಲಿ ನೋಡಿ, ಇಫ್ ಯು ಫೋಕಸ್ ಆನ್ ರಿಸಲ್ಟ್ಸ್ ಯು ವಿಲ್ ನೆವರ್ ಚೇಂಜ್. ಇಫ್ ಯು ಫೋಕಸ್ ಆನ್ ಚೇಂಜ್ ಯು ವಿಲ್ ಗೆಟ್ ರಿಸಲ್ಟ್ ಅಂತ. ಅಂದರೆ ನೀವು ಫಲಿತಾಂಶಗಳ ಮೇಲೆ ಕೇಂದ್ರೀಕರಿಸಿದರೆ ನೀವು ಎಂದಿಗೂ ಬದಲಾಗುವುದಿಲ್ಲ. ನೀವು ಬದಲಾವಣೆಯತ್ತ ಗಮನ ಹರಿಸಿದರೆ ನೀವು ಫಲಿತಾಂಶಗಳನ್ನು ಪಡೆಯುತ್ತೀರಾ ಅಂತ. ನೋಡಿ, ಯಾವುದ್ರ ಮೇಲೆ ಫೋಕಸ್ ಮಾಡಬೇಕು? ನಾವು ಬದಲಾವಣೆ ಮೇಲೆ ಫೋಕಸ್ ಮಾಡಬೇಕು. ಆದರೆ ನಾವು ಯಾವುದ್ರ ಮೇಲೆ ಫೋಕಸ್ ಮಾಡಬಾರ್ದು, ಫಲಿತಾಂಶದ ಮೇಲೆ. ಆದರೆ ನಾವು ಬದಲಾದರೆ ನಮ್ಮ ರಿಸಲ್ಟ್ ಬಂದೇ ಬರುತ್ತೆ ಅಂತ. ಅದ್ರ ಮೇಲೆ ನಾವು ಬದಲಾವಣೆ ಮೇಲೆ ಕೇಂದ್ರೀಕರಿಸಬೇಕು ಅಂತ. ಇಲ್ಲಿ ನೋಡಿ, ಚಾಪ್ಟರ್ 8 ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಅಂತ. ಫಸ್ಟು ಬೇಸಿಕ್ ನೋಡೋಣ ಸ್ವಲ್ಪ ಏನಿದೆ. ಇಲ್ಲಿ ನೋಡಿ, ಕನ್ಸಿಡರ್ ಫಂಕ್ಷನ್ y ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ದೆನ್ ಏರಿಯಾ ಈಸ್ ಗಿವನ್ ಆ್ಯಸ್ ಏನು ಬರುತ್ತೆ ಏರಿಯಾ ಅಂತ. ಇಲ್ಲಿ ನೋಡಿ, ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ 2 ಡೈಮೆನ್ಷನಲ್ ಇದೆ. ಇಲ್ಲಿ ಎಕ್ಸು ಎಕ್ಸ್ ಡ್ಯಾಶು ವೈ ಡ್ಯಾಶ್ 2 ಡೈಮೆನ್ಷನಲ್. ಇಲ್ಲೇನಿದೆ, ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಎ, ಎಕ್ಸ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಬಿ ಅಂತ ಇದೆ. ಫಂಕ್ಷನ್ ಏನಿದೆ ನಮಗೆ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್. ಇಲ್ಲೇನಿದೆ ಲೈನ್ಸು ಪಿ ಎಸ್ಸು ಮತ್ತು ಕ್ಯೂ ಆರ್. ನೋಡಿ, ಇಲ್ಲಿ ವೈ ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ತೊಗೊಂಡಿದ್ವಿ. ಇದೇನಾಯ್ತು ನಮಗೆ, ಈ ಲೈನು ವೈ. ಈ ಕಡೆ ಏನು ಬರುತ್ತೆ, ವಿತ್ ಅಲಾಂಗ್ ವಿತ್ ಎಕ್ಸ್ ಎಕ್ಸಸ್ ಡಿ ಎಕ್ಸ್, ಬಿಕಾಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ತೊಗೊತಾ ಇದ್ದೀವಿ. ಏರಿಯಾ. ನೋಡಿ, ಏರಿಯಾ ಏನು ಬರುತ್ತೆ ಇವಾಗ, ಏರಿಯಾ ಇಂಟಿಗ್ರೇಷನ್ ಎ ಟು ಬಿ ಇಲ್ಲಿದೆ ನೋಡಿ, ಎದಿಂದ ಬಿವರೆಗೂ ಏರಿಯಾ. ಎ ಇಂಟು ಡಿ ಎ. ಅದನ್ನೇ ಎ ಅಂತಂದರೆ ಫುಲ್ ನಾವು ನೋಡಿ ಫಂಕ್ಷನ್ ತೊಗೊಂಡಾಗ ಫಂಕ್ಷನ್ ಏನಿದೆ ನಮಗೆ ವೈ ಅಂತ ಇದೆ. ಇಂಟಿಗ್ರೇಷನ್ ಎ ಟು ಬಿ ವೈ ಇಂಟು ಡಿ ಎಕ್ಸ್ ಈಸ್ ಈಕ್ವಲ್ ಟು ವಿತ್ ರೆಸ್ಪೆಕ್ಟ್ ಟು ಡಿ ಎಕ್ಸ್ ಇದೆಯಲ್ಲ, ಡಿ ಎಕ್ಸ್ ಬರುತ್ತೆ. ಇಂಟಿಗ್ರೇಷನ್ ಎ ಟು ಬಿ ವೈ ಅಂದರೆ ಏನು ತೊಗೊಂಡಿದ್ವಿ ಫಂಕ್ಷನ್ ಎಫ್ ಆಫ್ ಎಕ್ಸ್. ಇವಾಗ ಕನ್ಸಿಡರ್ the two curves having equation of f of x and g of x. The area between the region a, b of the two curve is given as ಏನು ಬರುತ್ತೆ, 2 ಕರ್ವ್ ಇದ್ದಾಗ ಅಂದರೆ ಏರಿಯಾ ಬಿಟ್ವೀನ್ ದ ರೀಸನ್ a, b ಆಫ್ ದ 2 ಕರ್ವ್ಸ್. ನೋಡಿ, 2 ಕರ್ವ್ ಇದ್ದಾಗ ಅದ್ರದ್ದು ಏರಿಯಾ ಏನಾಗುತ್ತೆ. ಡಿ ಎ ಈಸ್ ಈಕ್ವಲ್ ಟು ಏನಾಗುತ್ತೆ, ಎಫ್ ಆಫ್ ಎಕ್ಸ್ ಮೈನಸ್ ಜಿ ಆಫ್ ಎಕ್ಸ್. And total area A can be taken as A is equal to ಏನಾಗುತ್ತೆ, integration A to B f of x minus g of x into dx. ಏರಿಯಾ ಫೈಂಡ್ ಮಾಡಬೇಕಾದ್ರೆ ಈ ಥರ. ಇವಾಗ ನೋಡಿ, ಇದು ಬೇಸ್ ಮೇಲೆ ನಮಗೆ ಎಕ್ಸಸೈಸ್ ಇದೆ, ಎಕ್ಸಸೈಸ್ 8.1. ನೋಡಿ, ಫಸ್ಟ್ ಕ್ವಶನ್ ರೆಡ್ಯೂಸ್ಡ್ ಸಿಲೆಬಸ್ ಇದು. ಮುಂಚೆ ಕ್ವಶನ್ ಫಸ್ಟ್ ಕ್ವಶನ್ ಬೇರೆ ಇತ್ತು, ಇವಾಗ ಇದು ರೆಡ್ಯೂಸ್ಡ್ ಸಿಲೆಬಸ್. ರೆಡ್ಯೂಸ್ಡ್ ಸಿಲೆಬಸ್ಸು ಫಸ್ಟ್ ಕ್ವಶನ್ ಏನಾಗಿರುತ್ತೆ ನಮಗೆ, ಫೈಂಡ್ the area of the region bounded by the ellipse x square divided by 16 plus y square divided by 9 is equal to 1 ಅಂತ ಇದೆ. ಫಸ್ಟ್ ಏನು ಮಾಡಬೇಕು, ನಾವು ಕೊಟ್ಟಿರೋದು ಇಕ್ವೇಷನ್ ಇಲ್ಲಿ x square divided by 16 plus y square divided by 9 is equal to 1. Ellipse equation ಏನಿದೆ ನಮಗೆ, x square divided by 16 plus y square divided by 9 is equal to 1 ಅಂತ. ಇದನ್ನು equation 1 ಅಂತ ತಗೊಳ್ಳೋಣ. ಇವಾಗ ಇಲ್ಲಿ y ಅನ್ನು ಸಪ್ರೇಟ್ ಮಾಡಿದರೆ ಏನಾಗುತ್ತೆ ನೋಡಿ, ನಾನು ಏನು ಮಾಡಬೇಕು, ಇಲ್ಲಿ y square divided by 9 is equal to ನೋಡಿ 1 ಆ್ಯಸ್ ಇಟ್ ಈಸ್ ಇಲ್ಲೇ ಇರುತ್ತೆ, ಚೇಂಜ್ ಆಗೋದಿಲ್ಲ. ಎಕ್ಸ್ ಸ್ಕ್ವೇರನ್ನು ಈ ಕಡೆ ತೊಗೊಂಡಾಗ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16. ಫರ್ದರ್ ಸಿಂಪ್ಲಿಫಿಕೇಷನ್ ಏನಾಗುತ್ತೆ ನೋಡಿ, ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು 9ಅನ್ನು ಈ ಕಡೆ ತೊಗೊಂಡ್ರೆ ಇಲ್ಲಿ ಡಿವಿಷನ್ ಇದೆ, ಈ ಕಡೆ ಬಂದರೆ ಮಲ್ಟಿಪ್ಲಿಕೇಶನ್ 9. ಇಲ್ಲಿ ನೋಡಿ, ಎಲ್ ಸಿ ಎಮ್ ತೊಗೊಂಡಾಗ 16 ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೋಡಿ ಏನು ಬರುತ್ತೆ ಇವಾಗ, 9 divided by 16 minus x square. ಏನಿದು ನಮ್ಗೆ ಬಂದಿರೋದು y ಸ್ಕ್ವಯರ್ ಅಂತ. ಬರೀ y ಸಪ್ರೇಟ್ ಮಾಡಿದಾಗ ಏನು ಬರುತ್ತೆ ನೋಡಿ,
ವೈ ಈಸ್ ಈಕ್ವಲ್ ಟು ನೋಡಿ √9 ಅಂದರೆ 3, √16 ಅಂದರೆ 4. ಸೊ ಇದಕ್ಕೆ ಸ್ಕ್ವೇರ್ ರೂಟ್ ಆ್ಯಸ್ ಇಟ್ ಈಸ್, ಇಲ್ಲಿ ರಿಮೂವ್ ಮಾಡೋಕ್ಕಾಗೋದಿಲ್ಲ. 16 - x². ಸೊ ಏನು ಬಂತು, ಇದನ್ನು ನಾನು ಇಕ್ವೇಷನ್ 2 ಅಂತ ಕೂಡ ಯೂಸ್ ಮಾಡ್ಬೋದು. ಸೊ ಕೊಟ್ಟಿರೋದನ್ನು ಇಕ್ವೇಷನ್ನು x² / 16 + y² / 9 = 1 ಇಕ್ವೇಷನ್ 1. ಸೊ ಇದೇ ಇಕ್ವೇಷನನ್ನು ಯೂಸ್ ಮಾಡಿಬಿಟ್ಟು y ವ್ಯಾಲ್ಯೂ ಸಪ್ರೇಟ್ ಮಾಡಿದಾಗ ಮೀನ್ಸ್ ವೈಯನ್ನು ಸಪ್ರೇಟ್ ಮಾಡಿದಾಗ ಏನು ಬಂತು, y = 3/4 √16 - x². ಇವಾಗ ನೋಡಿ ವಿತ್ ಎಕ್ಸ್ ಎಕ್ಸಸ್ ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್ ವಿತ್ ಎಕ್ಸ್ ಅಂದರೆ y 0 ಬರುತ್ತೆ. ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್ ವಿತ್ ಎಕ್ಸ್ ಎಕ್ಸಸ್. ಸೊ ವಿತ್ ಎಕ್ಸ್ ಎಕ್ಸಸ್ ಅಂದರೆ y ಏನಾಗುತ್ತೆ ನಮಗೆ ಟರ್ಮ್ 0 ಆಗುತ್ತೆ. ಸೊ ಇಲ್ಲೇನು ಮಾಡಬೇಕು, ಇಕ್ವೇಷನ್ 1 ಯೂಸ್ ಮಾಡ್ಕೊತೀವಿ. ಸೊ ಇಕ್ವೇಷನ್ 1. ಸೊ ಏನಾಗುತ್ತೆ ನೋಡಿ, y 0 ತೊಗೊಂಡ್ರೆ x² / 16 + y² y ಅಂದರೆ 0, 0/9 ಅಂದರೆ 0 = 1. ಸಿಂಪ್ಲಿಫಿಕೇಷನ್ ನೋಡಿ, x² / 16 = 1 ಆಗುತ್ತೆ. ಸೊ x² = 16. ಸೊ x ವ್ಯಾಲ್ಯೂ ಏನಾಗುತ್ತೆ ±√16 ಅಂದರೆ x = ±4. ಸೊ ಏನು ಬರುತ್ತೆ ಇವಾಗ ವ್ಯಾಲ್ಯೂಸ್, ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್ ವಿತ್ ಎಕ್ಸ್ ಎಕ್ಸಸ್ ಆರ್ ವಿತ್ ಎಕ್ಸ್ ಎಕ್ಸಸ್ ಆರ್ ಏನು ಬರುತ್ತೆ ವ್ಯಾಲ್ಯೂಸು, ಒಂದು 0,4 ಬರುತ್ತೆ, ಇನ್ನೊಂದು 0,-4. ಏನಕ್ಕಂದರೆ ಯಾವಾಗಲೂ ಒರಿಜಿನಿಂದ ಸ್ಟಾರ್ಟ್ ಆಗುತ್ತೆ ವ್ಯಾಲ್ಯೂಸು. ಸೊ 0,4 ಆ್ಯಂಡ್ 0,-4. ಸೊ ಅದೇ ಥರ ನಾವು ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್ ವಿತ್ ವೈ ಎಕ್ಸಿಸ್ ತಗೊಂಡಾಗ ಇಂಟರ್ಸೆಕ್ಷನ್ಸ್ ಆಫ್ ಎಲಿಪ್ಸ್ ವಿತ್ ವೈ ಎಕ್ಸಿಸ್. ಸೊ ಇಲ್ಲೇನು ಬರುತ್ತೆ x = 0. ಸೊ ಇಲ್ಲಿ ಕೂಡ ಇಕ್ವೇಷನ್ 1 ಯೂಸ್ ಮಾಡ್ಕೊತೀವಿ. ಬೈ ಇಕ್ವೇಷನ್ 1. ಸೊ ಏನಾಗುತ್ತೆ 0/16 + y² / 9 = 1. ಸೊ y² / 9 = 1. ಸೊ y² ಏನಾಗುತ್ತೆ ನಮಗೆ 9. ಸೊ y ವ್ಯಾಲ್ಯೂ ಏನಾಗುತ್ತೆ ±3. ಸೊ ಇವಾಗ ವಿತ್ ವೈ ಎಕ್ಸಸ್ ಪಾಯಿಂಟ್ಸ್ ಏನು ಬರುತ್ತೆ ನಮಗೆ, ವಿತ್ ವೈ ಎಕ್ಸಸ್ ಆರ್ 0,-3 ಆ್ಯಂಡ್ 0,3. ಸೊ ಇವಾಗ ನೋಡಿ ಡೈಗ್ರಾಮ್ ಎಲಿಪ್ಸನ್ನು ಡ್ರಾ ಮಾಡಿದರೆ ಎಕ್ಸ್ ಎಕ್ಸಸ್ಸು ಆಮೇಲೆ ವೈ ಎಕ್ಸಸ್ ನೋಡಿ, ಇದು ಎಕ್ಸ್ ಎಕ್ಸಸ್ x ಡ್ಯಾಶ್ y ಡ್ಯಾಶ್ ಸೆಂಟರ್ 0 ಬರುತ್ತೆ. ಸೊ ಇವಾಗ ನೋಡಿ ಇಲ್ಲೇನಾಗುತ್ತೆ ಪಾಯಿಂಟ್ಸು, ಇಲ್ಲಿ 4, ಇಲ್ಲೇನು ಬರುತ್ತೆ y ವ್ಯಾಲ್ಯೂ 3, ಇಲ್ಲಿ ನೆಗೆಟಿವ್ -3. ಸೊ ಇಲ್ಲೇನು ಬರುತ್ತೆ -4. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರುತ್ತೆ 0,-4 0,3. ಇಲ್ಲಿ ನೋಡಿ ಒಂದು ನಿಮಿಷ ವ್ಯಾಲ್ಯೂಸು 0,-3 ಆಮೇಲೆ ಇಲ್ಲಿ 0,4 ಅಂತ. ಸೊ ನೋಡಿ ಎಲ್ಲನೂ ಇದು ಎಲಿಪ್ಸ್ ಡ್ರಾ ಮಾಡಿದರೆ, ಎಲಿಪ್ಸ್ ಅಂದರೆ ಲೈಕ್ ಯಾವ ಥರ ಬರುತ್ತೆ, ಚಪ್ಪಟೆ ಥರ ಆಕಾರ ಬರುತ್ತಲ್ಲ ಈ ಥರ. ಸೊ ಎಲಿಪ್ಸ್ ನೋಡಿ ಚೈನ್ ಮಾಡಬೇಕು ಇದನ್ನು. ನೋಡಿ ಇವಾಗ ನಾವು ಏನು ಫೈಂಡ್ ಮಾಡಬೇಕಂದ್ರೆ ಇದು ಶೇಡೆಡ್ ರೀಸನ್, ಈ 4 ರೀಸನ್ದು ವ್ಯಾಲ್ಯೂವನ್ನು ನಾವು ಫೈಂಡ್ ಮಾಡಬೇಕು. ನೋಡಿ ವೈ ಎಕ್ಸಸ್ ವ್ಯಾಲ್ಯೂ ಬಂತು ನಮಗೆ, ವೈ ಎಕ್ಸಸ್ ವಿತ್ ಎಕ್ಸಸ್ ಪಾಯಿಂಟ್ಸ್ ಅಂತಲೂ ಕೂಡ ಬರೀಬೋದು, ಪಾಯಿಂಟ್ಸ್ ಆರ್. ಅದೇ ಥರ ವಿತ್
x axis points. ಸೊ ಇವಾಗ ನಮಗೆ ಏರಿಯಾ ಫೈಂಡ್ ಮಾಡಬೇಕು. ಏನಿದೆ ಏರಿಯಾ ಆಫ್ ದ ರೀಜನ್ ಬಾಂಡೆಡ್ ಬೈ ಎಲಿಪ್ಸ್. area of bounded area of region bounded by ellipse ಏನು ಬರುತ್ತೆ? total shaded area is equal to 4 into area OAB. ಇಲ್ಲಿ ನೋಡಿ ಏನು ತಗೋಬೇಕಂದ್ರೆ ಇದನ್ನು, ಇದು A ಅಂತ, ಇದು B, ಇದು C, ಇದು D ಅಂತ ನೋಡಿ. ABCD ಎಲಿಪ್ಸ್ ಇದೆ. ಸೊ ಇವಾಗ ನಾವು ಏರಿಯಾ ಆಫ್ ಒಂದು ಏರಿಯಾನ ತೊಗೊಂಡ್ಬಿಟ್ಟೋದಕ್ಕೆ ಇಂಟು 4 ಮಾಡಿದರೆ ಆನ್ಸರ್ ಬರುತ್ತೆ. ಏನಕ್ಕಂದರೆ ಎಲ್ಲನೂ ಫೈಂಡ್ ಮಾಡೋ ಅವಶ್ಯಕತೆ ಇಲ್ಲ, ಎಲ್ಲನೂ ಈಕ್ವಲ್ ಆಗಿರುತ್ತೆ ಇಲ್ಲಿ. ಸೊ ಒಂದು ಏರಿಯಾ ತೊಗೊಂಡ್ಬಿಟ್ಟು 4 ಇಂಟು ಏರಿಯಾ ಆಫ್ ದ OAB ಆಫ್ ಎಲಿಪ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ಸೊ ಎಲ್ಲಿದೆ ನೋಡಿ, ನಮಗೆ ಫಸ್ಟ್ ಕ್ವಾಡ್ರೆಂಟಲ್ಲಿದೆ. ಇಲ್ಲಿದೆ ನೋಡಿ, ಇದು ಫಸ್ಟ್ ಕ್ವಾಡ್ರೆಂಟು, ಇದು ಸೆಕೆಂಡ್ ಇದೆ, ಇದು ಥರ್ಡ್ ಇದೆ, ಇದು ಫೋರ್ತ್ ಕ್ವಾಡ್ರೆಂಟ್. ಸೊ ಇವಾಗ ನಾವು ಫಸ್ಟ್ ಒಂದು ಕ್ವಾಡ್ರೆಂಟ್ ತೊಗೊಂಡ್ಬಿಟ್ಟು ಅದಕ್ಕೆ ಮಲ್ಟಿಪ್ಲೈ ಮಾಡಿದೆ ಆನ್ಸರ್ ಬರುತ್ತೆ. ಇವಾಗ ನೋಡಿ ಏನಾಗುತ್ತೆ ನಮಗೆ, ಈಸ್ ಈಕ್ವಲ್ ಟು 4 ಇಂಟು ಇಂಟಿಗ್ರೇಷನ್ 0 to 4 y ಇಂಟು dx. ಸೊ ಇವಾಗ ಏನಾಗುತ್ತಂದರೆ ಇಲ್ಲಿ ನೋಡಿ, ಬಿಕಾಸ್ ಏನಕ್ಕೆ ತಗೊತಾ ಇದ್ದೀವಿ ಅಂದರೆ ಆ್ಯಟ್ ಎಂಡ್ B of arc AB of ellipse x is equal to ಏನಾಗುತ್ತೆ 0 and end B of arc AB. ಸೊ ಇವಾಗ ಏನು ಬರುತ್ತೆ, x ವ್ಯಾಲ್ಯೂ 4. ಸೊ ನೋಡಿ ಇಲ್ಲಿ ನೋಡಿ, ಅಟ್ ಎಂಡ್ ಬಿ ಎಂಡ್ ಆದಾಗ ಏನಾಗಿರುತ್ತೆ ನಮಗೆ, ಆರ್ಕ್ ಎ ಬಿ ಇಲ್ಲಿದೆಯಲ್ಲ, ಇದು ಆರ್ಕ್ ಎ ಬಿ ಏನಾಗಿರುತ್ತೆ ಆಫ್ ಎಲಿಪ್ಸ್. ಅವಾಗ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 0. ಸೊ ಅದೇ ಥರ ಎಂಡ್ ಬಿ ಎಂಡ್ ಅಲ್ಲಿ ಬಿ ತೊಗೊಂಡಿದ್ವಿ, ಇಲ್ಲಿ ಎ ಬರುತ್ತೆ. ಎಂಡ್ ಎ ಆರ್ಕ್ ಆಫ್ ಅನ್ ಆರ್ಕ್ ಎ ಬಿ. ಸೊ ಇಲ್ಲಿ ನೋಡಿ, ಇಲ್ಲಿ ತೊಗೊಂಡಾಗ ಏನು ಬರುತ್ತೆ, ವ್ಯಾಲ್ಯೂ ಏನಿದೆ ನಮಗೆ ಎಕ್ಸ್ ವ್ಯಾಲ್ಯೂ 4. ಸೊ ಇವಾಗ ವೈ ಅಂತಂದರೆ ನಾವು ಆಲ್ರೆಡಿ ಯೂಸ್ ಮಾಡಿದ್ವಿ, ಅಂದರೆ ಮೀನ್ಸ್ ಫೈನ್ ಮಾಡಿದ್ವಿ, ಇಂಟಿಗ್ರೇಷನ್ 0 to 4. ಇಲ್ಲಿ ನೋಡಿ ಫೈನ್ ಮಾಡಿದ್ವಿ ಆಲ್ರೆಡಿ. ವೈ ಅಂದರೆ ಏನಿದೆ ನೋಡಿ ಸಪ್ರೇಟ್ ಮಾಡ್ಕೊಂಡಿದ್ವಿ. ಇಕ್ವೇಷನ್ 2 ಅಂತಲೂ ಕೂಡ ತೊಗೋಬೋದು. 3/4 ಇಂಟು ಸ್ಕ್ವೇರ್ ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್. 3/4 ಇಂಟು ಸ್ಕ್ವೇರ್ ರೂಟ್ 16 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಸೊ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. 4 ಇಂಟು 3/4 ಇಂಟಿಗ್ರೇಷನ್ 0 to 4, ಬಿಕಾಸ್ ಕಾನ್ಸ್ಟೆಂಟ್ ಇರೋದನ್ನು ಹೊರಗಡೆ ತಗೋಬೋದು. ಸೊ ಇಲ್ಲೇನಾಗುತ್ತೆ, ಇಂಟಿಗ್ರೇಷನ್ 0 to 4 16 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಅಂತ. ಸೊ ಇದು ನೋಡಿ ಪರ್ಟಿಕ್ಯುಲರ್ ಫಂಕ್ಷನ್ ಇದೆ ಇದಕ್ಕೂ ಕೂಡ. ಯಾವುದು ಅಂದರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವಯರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಏನಿದೆ ನಮಗೆ x/2 is equal to x/2 into square root a square minus x square plus a square by 2 into sin inverse x by a. ಸೊ ಈ ಒಂದು ಪರ್ಟಿಕ್ಯುಲರ್ ಅಥವಾ ಸ್ಟ್ಯಾಂಡರ್ಡ್ ಡೆಫಿನೆಟ್ ಇಂಟಿಗ್ರಲ್ ಅಂತಲೂ ಕೂಡ ಹೇಳ್ಬೋದು, ಅಥವಾ ಪರ್ಟಿಕ್ಯುಲರ್ ಫಂಕ್ಷನ್. ಸ್ಟ್ಯಾಂಡರ್ಡ್ ಬೇಡ, ಏನಕ್ಕಂದರೆ ಇದು ಇಂಟರ್ವಲ್ ಇಲ್ಲೆಲ್ಲ. ಓಕೆ, ಪರ್ಟಿಕ್ಯುಲರ್ ಫಂಕ್ಷನ್ ಅಂತಲೇ ತಗೊಳ್ಳೋಣ. ಸೊ ಇವಾಗ ಏನು ಬರುತ್ತೆ,
ಈಸ್ ಈಕ್ವಲ್ ಟು 3 ಆ್ಯಸ್ ಇಟ್ ಈಸ್. ನೋಡಿ ಪರ್ಟಿಕ್ಯುಲರ್ ಫಂಕ್ಷನ್ ಏನಿದೆ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಏನಾಗುತ್ತೆ ನಮಗೆ ಎ ಸ್ಕ್ವೇರ್ ಫಾರ್ಮಲ್ಲಿ ಎ ಸ್ಕ್ವೇರ್ ಪ್ಲೇಸಲ್ಲಿ ಏನಿದೆ ನಮಗೆ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇವಾಗ ನಾವು ಇದು ಪರ್ಟಿಕ್ಯುಲರ್ ಫಂಕ್ಷನ್ನ ಯೂಸ್ ಮಾಡ್ಬೋದು ಇದಕ್ಕೆ. ಸೊ ಏನು ಬರುತ್ತೆ ನೋಡಿ 3 ಆ್ಯಸ್ ಇಟ್ ಈಸ್. ಸೊ ಫಸ್ಟು ಎಕ್ಸ್ ಬೈ 2, ಇದು ಮೈನಸ್ ಎಲ್ಲ ಈಕ್ವಲ್ ಸಿಂಬಲ್ ಇರೋದಿಲ್ಲ, ಇಲ್ಲೇ ಈಕ್ವಲ್ ಹಾಕ್ಬಿಡ್ತೀನಿ ನೋಡಿ. ದಿಸ್ ಈಸ್ ಈಕ್ವಲ್ ಟು ಎಕ್ಸ್ ಬೈ 2 ಅಂತ. ಸೊ ಇವಾಗ ಎಕ್ಸ್ ಬೈ 2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಅಂತಂದರೆ ಏನಿದೆ ನಮಗೆ ಇಲ್ಲಿ 4. ಸೊ 4 ಸ್ಕ್ವೇರ್ ಡಿವೈಡೆಡ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂದರೆ ಎಕ್ಸು, ಎ ವ್ಯಾಲ್ಯೂ ಏನಿದೆ ನಮಗೆ 4. ಸೊ ಇಂಟರ್ವಲ್ ಏನಿದೆ ನಮಗೆ 0 to 4. ಸೊ 3 ಆ್ಯಸ್ ಇಟ್ ಈಸ್ ಈಕ್ವಲ್ ಟು 3 ಇಂಟು, ಸೊ ವ್ಯಾಲ್ಯೂ ನೋಡಿ 4 ಬೈ 2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್, ಬಿಕಾಸ್ ಎಕ್ಸ್ ಅಂದರೆ 4, ಎಕ್ಸ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಅಂತಂದರೆ 16 ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಅಂತಂದರೆ 4 ಬೈ 4 ಮೈನಸ್ 0 ವ್ಯಾಲ್ಯೂ ಹಾಕಿದಾಗ 0 ಬೈ 2 ಇಂಟು ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ 0 ಮೈನಸ್ ನೋಡಿ, ಇಲ್ಲಾಂದರೆ ಇಲ್ಲಿ ಬ್ರಾಕೆಟ್ ಯೂಸ್ ಮಾಡ್ಬೋದು, ಸಿಂಪಲ್ ಬ್ರಾಕೆಟ್. ಆವಾಗ ಏನು ಬರುತ್ತೆ ಪ್ಲಸ್ 16 ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಪ್ಲೇಸಲ್ಲಿ 0 ಬೈ 4. ಸೊ ಅಪ್ಪರ್ ಲಿಮಿಟು ಮತ್ತು ಲೋವರ್ ಲಿಮಿಟ್ ಎರಡನ್ನೂ ಪುಟ್ ಮಾಡಬೇಕು. ಸೊ ಇವಾಗ ಏನು ಬರುತ್ತೆ ಆನ್ಸರು ಈಸ್ ಈಕ್ವಲ್ ಟು 3 ಇಂಟು ನೋಡಿ ಇಲ್ಲಿ 4 ಬೈ 2 ಅಂತಂದರೆ 2 1s 2 2s ಕ್ಯಾನ್ಸಲ್ ಆಗುತ್ತೆ. ಸೊ ಆನ್ಸರ್ 2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ 4 ಅಂದರೆ 0 ಪ್ಲಸ್ 2 1s 2 8s 16. ಸೊ 8 ಇಂಟು ಸೈನ್ ಇನ್ವರ್ಸ್ ನೋಡಿ 4 1s 4 1s ಇನ್ನು 4 1s 4 1s, ಸೊ 1 ಬಂತು ಮೈನಸ್ ಇಲ್ಲಿ ನೋಡಿ 0 ಇಂಟು ಎನಿಥಿಂಗ್ 0 ಪ್ಲಸ್ 2 1s 2 8s. ಸೊ 8 ಇಂಟು ಸೈನ್ ಇನ್ವರ್ಸ್ 0 ಬೈ ಎನಿಥಿಂಗ್ ಅಂದರೆ ಸೈನ್ ಇನ್ವರ್ಸ್ 0. ಸೊ ಸೈನ್ ಇನ್ವರ್ಸ್ 0 ಅಥವಾ ಸೈನ್ 0 ವ್ಯಾಲ್ಯೂ ಏನಾಗಿರುತ್ತೆ ನಮಗೆ 0ನ ಬರುತ್ತೆ ಎರಡು. ಸೊ ಇವಾಗ 3 ಇಂಟು ಟೂ ಇಂಟು 0 ಏನಾಗಿರುತ್ತೆ 0 ಪ್ಲಸ್ 8 ಆ್ಯಸ್ ಇಟ್ ಈಸ್. ಸೈನ್ ಇನ್ವರ್ಸ್ 1 ಅಂತಂದರೆ ನೋಡಿ ಸೈನ್ ಯಾವ ಡಿಗ್ರಿ ಇದ್ದಾಗ ಸೈನ್ ವ್ಯಾಲ್ಯೂ ನೋಡಿ 1 ಬರುತ್ತೆ ಅಂತ. ಸೊ ಸೈನ್ ಪೈ ಬೈ 2 ಅಥವಾ ಸೈನ್ 90 ಡಿಗ್ರಿ ಅಂತ ಕೂಡ ಹೇಳ್ಬೋದು. 90 ಡಿಗ್ರಿ ಏನಾಗಿರುತ್ತೆ ವ್ಯಾಲ್ಯೂ 1 ಆಗಿರುತ್ತೆ. ಸೊ ಅದೇ ನಾವು ಸೈನ್ ಇನ್ವರ್ಸ್ ತಗೊಂಡಾಗ ಪೈ ಬೈ 2 ಈಸ್ ಈಕ್ವಲ್ ಟು ಸೈನ್ ಇನ್ವರ್ಸ್ 1 ಅಂತ. ಇವಾಗ ನೋಡಿ ಏನು ಬರುತ್ತೆ ಇದು ಇಂಟು ಪೈ ಬೈ 2. ಸೊ ಇದು ಮೈನಸ್ 0 0 ಪ್ಲಸ್ ದಿಸ್ 1 ಅಂದರೆ 8 ಇಂಟು ಸೈನ್ 0 ಅಂತಂದರೆ 8 ಇಂಟು 0. ಇವಾಗ 3 0 ಪ್ಲಸ್ 8 ಪೈ ಬೈ 2 ಅಂದರೆ ಇಂಟು 8 ಪೈ ಬೈ 2. ಸೊ ಇದು 8 ಇಂಟು 0 ಅಂದರೆ 0 ಆಗಿರುತ್ತೆ. 2 1s 2 4s ಸಾರಿ ಇಲ್ಲಿ 3 4s ಏನಾಯಿತು 12 ಪೈ ಸ್ಕ್ವೈರ್ ಯೂನಿಟ್ಸ್. ಸೊ ಏರಿಯಾ ಏನು ಕೇಳಿದ್ದ ಕ್ವಶನ್ನು ಇಲ್ಲಿ ನೋಡಿ ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ ಬೌಂಡೆಡ್ ಬೈ ದಿ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 1 ಅಂತ. ಸೊ ಫಸ್ಟ್ ಏನು ಮಾಡಬೇಕು ಕೊಟ್ಟಿರೋ ಎಲಿಪ್ಸ್ ಇಕ್ವೇಷನ್ ಇದೆಯಲ್ಲ ಎಲಿಪ್ಸ್ದು, ಸೊ ಆ್ಯಸ್ ಇಟ್ ಈಸ್ ಕಾಪಿ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 1 ಅಂತ. ಸೊ ಇಕ್ವೇಷನ್ 1 ಅಂತ. ಇವಾಗ ಇಕ್ವೇಷನ್ 1 ಯೂಸ್ ಮಾಡಿಬಿಟ್ಟು ವೈಯನ್ನು ಸಪ್ರೇಟ್ ಮಾಡ್ಕೋಬೇಕು ನೋಡಿ. ಸೊ ಅವಾಗ ಏನು ಮಾಡಬೇಕು ವೈ ಸ್ಕ್ವೇರ್ ಬೈ 9 ಇಲ್ಲಿ ಇಟ್ಬಿಟ್ಟು ಎಕ್ಸ್ ಸ್ಕ್ವೇರ್ ಬೈ 16 ಈ ಕಡೆ ಹೋದರೆ ಏನಾಗುತ್ತೆ 1 ಅಲ್ಲೇ ಇರುತ್ತೆ 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 16. ಸೊ ಇವಾಗ ವೈ ಸ್ಕ್ವೇರ್ 9 ಕೂಡ ನಾವು ಈ ಕಡೆ ಕಳಿಸ್ಕೊಂತೀವಿ. ಈ ಡಿವಿಷನ್ ಇರೋದು ಏನಾಗುತ್ತೆ ಮಲ್ಟಿಪ್ಲಿಕೇಶನ್ 9 ಇಂಟು 16 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 16. ಸೊ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ನೋಡಿ ಇವಾಗ 9 ಆ್ಯಸ್ ಇಟ್ ಈಸ್. ಇಲ್ಲಿ ಎಲ್ ಸಿ ಎಮ್ ತೊಗೊಂಡಾಗ 16ನ ಹೊರಗಡೆ ತೊಗೊಬೋದು ಮಲ್ಟಿಪ್ಲಿಕೇಶನ್ ಫಾರ್ಮಲ್ಲಿ ಇದೆಯಲ್ಲ 1/16. ಸೊ ಈ ಕಡೆ ಆವಾಗ 16 ಮೈನಸ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಬಂತು. ನಮಗೆ ಬೇಕಿರೋದು ವೈ ಮಾತ್ರ. ಸೊ ವೈ ಏನಾಗುತ್ತೆ 3/4. ಏನಕ್ಕಂದರೆ ನೋಡಿ ಈ ಸ್ಕ್ವೇರನ್ನು ಈ ಕಡೆ ಕಳಿಸ್ಕೊಂಡ್ರೆ ಸ್ಕ್ವೇರ್ ರೂಟ್ ಇಲ್ಲ ಇನ್ನೊಂದು ಸ್ಟೆಪ್ ಇಲ್ಲಿ ಬರೀತು ವೈ ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್
9/16, 16 minus x square ಈ ಥರ ನೋಡಿ, ಹೋಲ್ ಸ್ಕ್ವೇರ್ ಬಿಕಮ್ ಸ್ಕ್ವೇರ್ ರೂಟ್ ಆಗುತ್ತೆ. ಸೊ ಅವಾಗ 9ಗೆ ರೂಟ್ ರಿಮೂವ್ ಮಾಡಿದರೆ 3, 16ಗೆ 4, ಸೊ ಸ್ಕ್ವೇರ್ ರೂಟ್ 16 minus x square, ಇಕ್ವೇಷನ್ 2 ಅಂತ. ಇವಾಗ ಇಂಟರ್ಸೆಕ್ಷನ್ಸ್ ಆಫ್ ಎಲಿಪ್ಸ್ ವಿತ್ ಎಕ್ಸ್ ಎಕ್ಸಸ್ ತೊಗೊಂಡಾಗ ಏನಾಗುತ್ತೆ, y ವ್ಯಾಲ್ಯೂ 0. ಸೊ ಇಕ್ವೇಷನ್ 1 ತೊಗೊಂಡಾಗ ನೋಡಿ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, ಇಲ್ಲಿ ಇಕ್ವೇಷನ್ 1 ಏನಿತ್ತು ನಮಗೆ x square plus 16 plus x square by 16 plus y square by 9 is equal to 1. ಸೊ ಇಲ್ಲಿ y ವ್ಯಾಲ್ಯೂ 0 ಹಾಕಿದಾಗ x ವ್ಯಾಲ್ಯೂ ಏನು ಬಂತು ನಮಗೆ +or-4. ಸೊ ವಿತ್ ದ ಎಕ್ಸ್ ಎಕ್ಸಸ್ ಪಾಯಿಂಟ್ಸ್ ಆರ್ 0,4 ಆ್ಯಂಡ್ 0,-4. ಅದೇ ಥರ ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್ ವಿತ್ ವೈ ಎಕ್ಸಸ್ ತೊಗೊಂಡಾಗ ಎಕ್ಸ್ ವ್ಯಾಲ್ಯೂ 0. ಸೊ ಸೇಮ್ ಇಕ್ವೇಷನ್ 1ನಲ್ಲಿ ಸೊ ಎಕ್ಸ್ ಪ್ಲೇಸಲ್ಲಿ ಏನಾಗುತ್ತೆ 0/16 ಪ್ಲಸ್ ವೈ ಪ್ಲೇಸಲ್ಲಿ y square by 9, ಬಿಕಾಸ್ ವೈ ಎಕ್ಸಸ್ ಇದೆ, ವೈ ಚೇಂಜ್ ಆಗೋದಿಲ್ಲ. ಸೊ ಈಸ್ ಈಕ್ವಲ್ ಟು 1. ಸೊ ವೈ ವ್ಯಾಲ್ಯೂ ಏನು ಬಂತು ನಮಗೆ +or-3 ವಿತ್ ವೈ ಎಕ್ಸಸ್ ಪಾಯಿಂಟ್ಸ್ ಆರ್ ಏನು ಬರುತ್ತೆ 0,-3 ಆ್ಯಂಡ್ 0,2. ಸೊ ಇವಾಗ ನೋಡಿ ಡೈಗ್ರಾಮ್ ಡ್ರಾ ಮಾಡಿದರೆ ಎಕ್ಸ್ ಆಕ್ಸಿಸ್ x ಡ್ಯಾಶ್, y ಆಕ್ಸಿಸ್ y ಡ್ಯಾಶ್ ಅಂತ. ಸೊ ಇವಾಗ ವ್ಯಾಲ್ಯೂಸ್ ಏನು ಬಂತು ನಮಗೆ, ಎಕ್ಸ್ ಎಕ್ಸಸ್ ತೊಗೊಂಡಾಗ 0,4 ಮತ್ತು 0,-4, ವೈ ತೊಗೊಂಡಾಗ 0,3 ಮತ್ತು 0,-3. ಸೊ ಇವಾಗ ಶೇಡೆಡ್ ರೀಸನ್ 4 ರೀಸನ್ ಇರುತ್ತೆ, 4ದು ರೀಸನ್ದನ್ನು ಫೈಂಡ್ ಮಾಡಬೇಕು ವ್ಯಾಲ್ಯೂ. ಸೊ ಏನು ಮಾಡಬೇಕು, ಏರಿಯಾ ಆಫ್ ದ ರೀಸನ್ ಬಾಂಡೆಡ್ ಬೈ ಎಲಿಪ್ಸ್. ಸೊ ಟೋಟಲ್ ಶೇಡೆಡ್ ಏರಿಯಾ ಇಸ್ ಈಕ್ವಲ್ ಟು 4 ಇಂಟು ಏರಿಯಾ OAB ಆಫ್ ಎಲಿಪ್ಸ್ ಇನ್ ಫಸ್ಟ್ ಕ್ವಾಡ್ರೆಂಟ್. ನೋಡಿ ಇಲ್ಲಿ ಬರುತ್ತೆ, ಇದು ಸೆಂಟರ್ ಏನಿರುತ್ತೆ ನಮಗೆ ಒರಿಜಿನ್ ಯಾವಾಗಲೂ O ಇರುತ್ತೆ. ಇಲ್ಲಿ ನೋಡಿ ಸೆಂಟರ್ ಏನಿದೆ ನಮಗೆ ಒರಿಜಿನ್ O. ಸೊ OAB ಎಲ್ಲಿಂದ ಬರುತ್ತೆ ನೋಡಿ, ಇಲ್ಲಿಂದ OAB. ಸೊ ಈ ನೋಡಿ ಈ ಒಂದು ಪಾರ್ಟ್ ತೊಗೊಂಡ್ಬಿಟ್ಟು ಅದಕ್ಕೆ 4 ಮಲ್ಟಿಪ್ಲೈ ಮಾಡಿದ್ರೆ ಫುಲ್ ಶೇಡೆಡ್ ರೀಸನ್ ಬರುತ್ತೆ ನಮಗೆ. ಶೇಡೆಡ್ ರೀಸನ್ ಇದೆಲ್ಲ ಇಲ್ಲಿರುತ್ತೆ ಫುಲ್ 4 ರೀಸನ್ ಇದೆ ಶೇಡೆಡ್ ರೀಸನ್. ಸೆಂಟರು O ಇರುತ್ತೆ. ಸೊ ಇವಾಗ ಏನಾಗುತ್ತೆ ನಮಗೆ, ಟೋಟಲ್ ಶೇಡೆಡ್ ಏರಿಯಾ ಈಸ್ ಈಕ್ವಲ್ ಟು 4 ಇಂಟು ಏರಿಯಾ ಆಫ್ OAB ಆಫ್ ಎಲಿಪ್ಸ್ ಇನ್ ಅ ಫಸ್ಟ್ ಕ್ವಾಡ್ರೆಂಟ್. ಒಂದು ಕ್ವಾಡ್ರೆಂಟ್ ಮಾತ್ರ ತೊಗೊತಾ ಇದ್ದೀನಿ, ಅದಕ್ಕೆ ಇಂಟು 4 ಮಾಡಿದಾಗ 4 ಕ್ವಾಡ್ರೆಂಟ್ ಇದು ಬರುತ್ತೆ ನಮಗೆ. ಸೊ ಇವಾಗ ಇಂಟಿಗ್ರೇಷನ್ ಏನಾಗುತ್ತೆ, ಟೋಟಲ್ ಏರಿಯಾ ಅಂದರೆ 4 ಇಂಟು ಇಂಟಿಗ್ರೇಷನ್ 0 to 4 y ಇಂಟು dx. ಸೊ ಇಲ್ಲಿ ನೋಡಿ ದೇರ್ಫೋರ್ ಇಲ್ಲಿ ಬಿಕಾಸ್ ಏನಕ್ಕಂದರೆ ಅಟ್ ದ ಎಂಡ್ ಆಫ್ ಇಂಟರ್ವಲ್ ಯಾವುದಕ್ಕೆ ಏನಕ್ಕೆ 0,4 ಬರುತ್ತೆ ಅಂದರೆ ಅಟ್ ದ ಎಂಡ್ ಆಫ್ ಆರ್ಕ್ ಎ ಬಿ. ನೋಡಿ ಆರ್ಕ್ ಎ ಬಿ ಇದೆ, ಅಟ್ ದ ಎಂಡ್ ಆಫ್ ಬಿ ಎಂಡ್ ಆದಾಗ ಏನಾಗುತ್ತೆ ನಮಗೆ ಎಕ್ಸ್ ವ್ಯಾಲ್ಯೂ 0 ಇದೆ ಇಲ್ಲಿ. ಅದೇ ಥರ ಎಂಡ್ ಆಫ್ ಎ ಆರ್ಕ್ ಎ ಬಿ ನೋಡಿ ಅಟ್ ದ ಎಂಡ್ ಆಫ್ ಎ ಇದ್ದಾಗ 4 ಬರುತ್ತೆ. ಸೊ 0, ಎಕ್ಸ್ ವ್ಯಾಲ್ಯೂ ಏನಾಯಿತು ಫಸ್ಟ್ 0 ಆಮೇಲೆ 4. ಸೊ 4 ಇಂಟು ಇಂಟಿಗ್ರೇಷನ್ 0 to 4 y ಇಂಟು dx. ಸೊ y ಅಂದರೆ ನಾವು ಸಪ್ರೇಟ್ ಮಾಡಿದ್ವಲ್ಲ, ಕೊಟ್ಟಿರೋ ಇಕ್ವೇಷನ್ ಯೂಸ್ ಮಾಡಿಬಿಟ್ಟು ಏನಿದೆ y ಅಂದರೆ 3/4 ಇಂಟು 16 minus x square ಅಂತ. ಸೊ ನೋಡಿ 4 ಇಂಟು 3/4 ಕಾನ್ಸ್ಟೆಂಟ್ ಇದೆ, ಔಟ್ಸೈಡ್ ತಗೋಬೋದು, ಈಸ್ ಇಂಟು ಇಂಟಿಗ್ರೇಷನ್ 0 to 4 ಸ್ಕ್ವೇರ್ ರೂಟ್ 16 minus x square ಇಂಟು dx. 4 ಕ್ಯಾನ್ಸಲ್ ಆಗಿಬಿಟ್ಟು 3 ಮಾತ್ರ ರಿಮೈನಿಂಗ್ ಇಂಟು ಇಂಟಿಗ್ರೇಷನ್ 0 to 4. ನೋಡಿ 16 ನಾವು ಸ್ಕ್ವೇರ್ ಅಂದರೆ a ಸ್ಕ್ವೇರ್ ಫಾರ್ಮಲ್ಲಿ ಬೇಕು ನಮಗೆ ಪರ್ಟಿಕ್ಯುಲರ್ ಫಂಕ್ಷನು. ಸೊ 4 ಸ್ಕ್ವೇರ್ ಅಂದರೆ 16 ಆಗುತ್ತೆ, 4 ಸ್ಕ್ವೇರ್ minus x square ಇಂಟು dx. ಇಲ್ಲಿ ನೋಡಿ ಯಾವ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಆಗುತ್ತಪ್ಪ ಅಂದರೆ ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಂಟು dx ಏನಾಗುತ್ತೆ x/2 ಇಂಟು ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ c. ಇದು ಪರ್ಟಿಕ್ಯುಲರ್ ಫಂಕ್ಷನ್. ಸೊ ಇಲ್ಲಿ ನೋಡಿ ನಾವು ಅದನ್ನು ಯೂಸ್ ಮಾಡಿಕೊಂಡ್ರೆ ಏನಾಗುತ್ತೆ ನಮಗೆ a ಪ್ಲೇಸಲ್ಲಿ ಏನಿದೆ ನಮಗೆ 4 ಇದೆ, x ಅಂದರೆ ಏನಿದೆ ನಮಗೆ x. ಸೊ ಏನು ಬರುತ್ತೆ 3 ಆ್ಯಸ್ ಇಟ್ ಈಸು x/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ x/4. ಸೊ ಇಂಟರ್ವಲ್ ಏನಿದೆ 0 to 4. ಸೊ ವ್ಯಾಲ್ಯೂ ಪುಟ್ ಮಾಡಿದರೆ ಫಸ್ಟು 4 ಪುಟ್ ಮಾಡಿದರೆ 4/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಪ್ಲಸ್ 4 ಸ್ಕ್ವೇರ್ ಡಿವೈಡ್ ಬೈ 2 ಸೈನ್ ಇನ್ವರ್ಸ್ 4/4 ಮೈನಸ್ ಲೋವರ್ ಲಿಮಿಟ್ ಏನಿದೆ 0/2 ಸ್ಕ್ವೇರ್ ರೂಟ್ 4 ಸ್ಕ್ವೇರ್ ಮೈನಸ್ 0 ಪ್ಲಸ್ 16/2 ಸೈನ್ ಇನ್ವರ್ಸ್ x ಪ್ಲೇಸಲ್ಲಿ 0/4. ಸೊ 3 ಆ್ಯಸ್ ಇಟ್ ಈಸ್. ಇಲ್ಲಿ ನೋಡಿ 2 1 2 2 2 ಬರುತ್ತೆ. ಸೊ 4 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಇಸ್ 0 ಪ್ಲಸ್
2 1s are 2 8s 16. So 2 8s are 16. So answer ಏನು ಬರುತ್ತೆ 8. Sin inverse 4 by 4 ಕ್ಯಾನ್ಸಲ್ ಆಗಿಬಿಟ್ಟು 1 ಮೈನಸ್ 0 ಇಂಟು ಫುಲ್ ಟರ್ಮ್ 0 ಬೈ ಎನಿಥಿಂಗ್ ಆರ್ 0 ಇಂಟು ಎನಿಥಿಂಗ್ 0 ಆಗುತ್ತೆ ಪ್ಲಸ್ ಇಲ್ಲಿ 2 1s 2 8s. ಸೊ 8 16 ಇತ್ತಲ್ಲ, ಸೊ ಏನಾಗುತ್ತೆ 8 ಬರುತ್ತೆ. 8 ಇಂಟು ಸೈನ್ ಇನ್ವರ್ಸ್ 0 ಬೈ ಎನಿಥಿಂಗ್ 0. ಇವಾಗ 3 ಇಂಟು 2 ಇಂಟು 0 ಇಸ್ 0 ಪ್ಲಸ್ 8 ಇಂಟು ಸೈನ್ ಇನ್ವರ್ಸ್ 1 ಅಂತಂದರೆ ಏನಿದೆ ನಮಗೆ ಪೈ ಬೈ 2 ಅಂದರೆ ಸೈನ್ 90 ಡಿಗ್ರಿ ಅಂದರೆ ವ್ಯಾಲ್ಯೂ 1 ಇರುತ್ತೆ. ಸೊ ಅದೇ ಇನ್ವರ್ಸ್ ತೊಗೊಂಡಾಗ ಸೈನ್ ಇನ್ವರ್ಸ್ 1 ಈಸ್ ಪೈ ಬೈ 2. ಸೊ 0 ಪ್ಲಸ್ 8 ಇಂಟು ಸೈನ್ 0 ಈಸ್ 0. ಸೊ ಇವಾಗ 3 ಇಂಟು 0 ಪ್ಲಸ್ 8 ಪೈ ಬೈ 2 ಅಂದರೆ 3 ಇಂಟು 8 ಪೈ ಬೈ 2. ಸೊ ಇದು 0 ಹೋಗ್ಬಿಡುತ್ತೆ, ಮೈನಸ್ 0 ಇಂಟು ಎನಿಥಿಂಗ್ 0 ಆಗುತ್ತೆ. ಸೊ ಅವಾಗ 2 1s 2 2 4s 8. ಸೊ 3 ಆ್ಯಸ್ ಇಟ್ ಈಸ್ 3 ಇಂಟು 4 ಈಸ್ 12 ಸ್ಕ್ವೇರ್ ಯೂನಿಟ್ಸ್. ಫಸ್ಟ್ ಕ್ವಶನ್ ನೋಡಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸಲ್ಲಿ ಫಸ್ಟ್ ಎಕ್ಸಸೈಸ್ ಕ್ವಶನ್, ರೆಡ್ಯೂಸ್ಡ್ ಸಿಲೆಬಸ್ ಇದು 12 ಸ್ಕ್ವೇರ್ ಯೂನಿಟ್ಸ್ ಬರುತ್ತೆ. ಸೆಕೆಂಡ್ ಕ್ವಶನ್ ನೋಡಿ, ಫೈಂಡ್ ದಿ ಏರಿಯಾ ಆಫ್ ದಿ ರೀಸನ್ ಬಾಂಡೆಡ್ ಬೈ ದಿ ಎಲಿಪ್ಸ್ ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಬೈ 9 ಈಸ್ ಈಕ್ವಲ್ ಟು 1 ಅಂತ. ಸೊ ನೋಡಿ, ಫಸ್ಟ್ ಏನು ಮಾಡಬೇಕು, ಕೊಟ್ಟಿರೋದು ಎಲಿಪ್ಸ್ ಅದನ್ನು ಯೂಸ್ ಮಾಡಬೇಕು. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ ವೈ ಸ್ಕ್ವೇರ್ ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 1 ಅಂತ. ಸೊ ನೋಡಿ, ಇದನ್ನು ಇಕ್ವೇಷನ್ 1 ಅಂತ ತಗೋ. ಇವಾಗ ಇಲ್ಲಿ ಏನು ಮಾಡಬೇಕು, ನಾವು ವೈಯನ್ನು ಸಪ್ರೇಟ್ ಮಾಡಬೇಕು. ಸೊ ಏನು ಬರುತ್ತೆ, ವೈ ಸ್ಕ್ವೇರ್ ಡಿವೈಡೆಡ್ ಬೈ 9. ಸೊ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4. ಇವಾಗ ವೈ ಸ್ಕ್ವೇರ್ ಮಾತ್ರ ಬೇಕು, ವೈ ಸ್ಕ್ವೇರ್. ಸೊ 9 ಈ ಕಡೆ ಹೋದ್ರೆ ಏನಾಗುತ್ತೆ, ಮಲ್ಟಿಪ್ಲಿಕೇಶನ್, ಬಿಕಾಸ್ ಇಲ್ಲಿ ಡಿವಿಷನ್ ಇದೆ. ಸೊ 9 ಇಂಟು ಏನಾಗುತ್ತೆ, 9 ಇಂಟು ಎಲ್ ಸಿ ಎಮ್ ತೊಗೊಂಡಾಗ 4, ಇಲ್ಲಿನೂ ಕೂಡ 4 ಮಲ್ಟಿಪ್ಲೈ, 4 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ವೈ ಸ್ಕ್ವೇರ್ ಬಂತು. ಏನು ಬಂತು ನಮಗೆ, ವೈ ಸ್ಕ್ವೇರು 9 ಬೈ 4 ಇಂಟು 4 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ನಮಗೆ ವೈ ಮಾತ್ರ ಬೇಕು ಸಪ್ರೇಟ್. ಸೊ ವೈ ಏನಾಗುತ್ತೆ, ಸ್ಕ್ವೇರ್ ರೂಟ್ 9 ಬೈ 4 ಇಂಟು 4 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ರೂಟ್ ರಿಮೂವ್ ಮಾಡಿದ್ರೆ ನೋಡಿ, 9 ಮತ್ತು 4ಗೆ ರಿಮೂವ್ ಮಾಡ್ಬೋದು. ಏನು ಬರುತ್ತೆ, 3 ಬೈ 2 ಸ್ಕ್ವೇರ್ ರೂಟ್ 4 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇದನ್ನು ನಾವು ಇಕ್ವೇಷನ್ 2 ಅಂತ ಕೂಡ ತೊಗೋಬೋದು. ಸೊ ಯೂಸಿಂಗ್ ಗಿವನ್ ಇಕ್ವೇಷನ್ ಅಥವಾ ಇಕ್ವೇಷನ್ 1 ಯೂಸ್ ಮಾಡಿಬಿಟ್ಟು ವೈಯನ್ನು ಸಪ್ರೇಟ್ ಮಾಡ್ಕೊಂಡು, ಇವಾಗ ಆರ್ಕ್ ಆಫ್ ಎಲಿಪ್ಸ್ ಇನ್ ಫಸ್ಟ್ ಕ್ವಾಡ್ರಂಟ್ ಇರುತ್ತೆ ಇದು. ಸೊ ಇಲ್ಲಿ ಫಸ್ಟ್ ಏನು ಮಾಡಬೇಕು, ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್. Therefore, intersection of ellipse with x-axis ಅಥವಾ y-axis ಯಾವುದಾದ್ರೂ ತಗೊಬೋದು. x-axis ತಗೊಂಡ್ರೆ ಏನಾಗುತ್ತೆ ನಮಗೆ, y is equal to 0. ಸೊ ನಾವು ಇಕ್ವೇಷನ್ 1 ಅನ್ನು ಯೂಸ್ ಮಾಡ್ಬೋದು. ಇಕ್ವೇಷನ್ 1 ಬೈ ಇಕ್ವೇಷನ್ 1 ಏನಾಗುತ್ತೆ, ವೈ 0 ಇಂದ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 4 ಪ್ಲಸ್ 0 ಡಿವೈಡೆಡ್ ಬೈ 9 ಈಸ್ ಈಕ್ವಲ್ ಟು 1. ಸೊ ಇಲ್ಲಿ ನೋಡಿ, ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ ನಮಗೆ, ಎಕ್ಸ್ ಸ್ಕ್ವೇರ್ ಬೈ 4 ಈಸ್ ಈಕ್ವಲ್ ಟು 1. ಸೊ ಎಕ್ಸ್ ಸ್ಕ್ವಯರ್ ಈಸ್ ಈಕ್ವಲ್ ಟು 4. ಸೊ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ ಸ್ಕ್ವೇರ್ ರೂಟ್ 4. ಸೊ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ ಈಸ್ ಪ್ಲಸ್ ಆರ್ ಮೈನಸ್ 2 ಅಂತ. ಸೊ ಏನಾಗುತ್ತೆ ಪಾಯಿಂಟ್ಸು, intersection with the x-axis. With x-axis points are ಏನೇನು ಬರುತ್ತೆ ನಮಗೆ, points are 0, -2 and 0, 2. ಅದೇ ಥರ intersection of ellipse with the y-axis ತಗೊಂಡಾಗ and intersection of ellipse with y-axis. ಸೊ y-axis ತಗೊಂಡಾಗ x 0 ಆಗುತ್ತೆ. x is equal to 0. ಸೊ ಇವಾಗ
ಏನು ಬರುತ್ತೆ ಇಕ್ವೇಷನ್ ಬೈ ಇಕ್ವೇಷನ್ 1 ಇಲ್ಲಿನೂ ಕೂಡ ಇಕ್ವೇಷನ್ 1 ಯೂಸ್ ಮಾಡ್ಕೊಂತೀವಿ. ಸೊ ಆಗ ಏನಾಗುತ್ತೆ 0/4 ಪ್ಲಸ್ y² 9 ಈಸ್ ಈಕ್ವಲ್ ಟು 1. ಸೊ ಇಲ್ಲೇನಾಗುತ್ತೆ ವೈದು ಟರ್ಮ್ ಎಕ್ಸ್ ಟರ್ಮ್ 0 ಆಗಿಬಿಡ್ತು. y² 9 ಈಸ್ ಈಕ್ವಲ್ ಟು 1. ಸೊ y² ಈಸ್ ಈಕ್ವಲ್ ಟು 9. ಸೊ y ಏನಾಗುತ್ತೆ √9 ಪ್ಲಸ್ ಆರ್ ಮೈನಸ್. ಸೊ y ವ್ಯಾಲ್ಯೂ ಏನು ಬಂತು ನಮಗೆ +or-3 ಅಂತ. ಸೊ ವಿತ್ y ಎಕ್ಸಸ್ ಪಾಯಿಂಟ್ಸ್ ಏನು ಬರುತ್ತೆ ನಮಗೆ ವಿತ್ y axis points are 0, -3 and 0, 3. ಸೊ ಇವಾಗ ಎಲಿಪ್ಸನ್ನು ಡ್ರಾ ಮಾಡಬೇಕು. ಡೈಗ್ರಾಮ್ ಎಕ್ಸ್ ಎಕ್ಸಸ್ ಮತ್ತು ವೈ ಎಕ್ಸಸ್ ಪಾಯಿಂಟ್ಸನ್ನು ಯೂಸ್ ಮಾಡಿಬಿಟ್ಟು ನೋಡಿ ಇಲ್ಲೇನು ಬರುತ್ತೆ ವೈ ಎಕ್ಸಸ್ ಮತ್ತು ಎಕ್ಸ್ ಎಕ್ಸಸ್. ನೋಡಿ ಇದು ಎಕ್ಸ್ ಎಕ್ಸಸ್ ಎಕ್ಸ್ ಡ್ಯಾಶ್, ಇದು ವೈ ಡ್ಯಾಶ್. ಸೊ ಏನು ಕೊಟ್ಟಿದ್ದಾನೆ ಎಕ್ಸ್ ವ್ಯಾಲ್ಯೂಸ್ ಏನಿದೆ ನೋಡಿ ಎಕ್ಸ್ ಪಾಯಿಂಟ್ಸು 0, -2 ಮತ್ತು 0, 2. ಸೊ ಇಲ್ಲಿ ತಗೋಬೋದು 2 ಮತ್ತು -2. ಅದೇ ಥರ ವೈ ಎಕ್ಸಸ್ಗೆ 3 -3. ಸೊ ನೋಡಿ ಇಲ್ಲಿ ಜಾಯಿನ್ ಮಾಡಿದರೆ ಎಲಿಪ್ಸ್ ಯಾವ ಥರ ಬರುತ್ತೆ ನೋಡಿ. ಇದು ನೋಡಿ ಇಲ್ಲಿ ಇದನ್ನು A B C D ಅಂತ ಪಾಯಿಂಟ್ಸು. ಸೊ ಸೆಂಟ್ರ್ ಏನಾಗಿರುತ್ತೆ ನಮಗೆ O. ಸೊ ಈ ಒಂದು ಬಾಂಡೆಡ್ ರೀಸನ್ಸನ್ನು ನಾವು ಫೈಂಡ್ ಮಾಡಬೇಕು ಏರಿಯಾ. ಸೊ ಇಲ್ಲಿ ಏನಾಗುತ್ತೆ ನಮಗೆ 0, 3. ಇದು A ಅಂದರೆ 0, 2. C ಅಂದರೆ ಏನು ಬರುತ್ತೆ 0, -2. ಆಮೇಲೆ ಇಲ್ಲಿ ನೋಡಿ ಇದೇನು ಬರುತ್ತೆ D ವ್ಯಾಲ್ಯೂ 0, -3. ಸೊ ನೋಡಿ ಬಾಂಡೆಡ್ ರೀಸನ್ ಬೇರೆ ಕಲರ್ ಯೂಸ್ ಮಾಡ್ತೀನಿ ರೀ. ಇದಕ್ಕೆ ರೀಸನ್ ಬಾಂಡೆಡ್ ರೀಸನ್ ಈ ಏರಿಯಾನ ಫೈಂಡ್ ಮಾಡಬೇಕು. ಇದು ಮತ್ತು ಈ ಏರಿಯಾ ಮತ್ತು ಇಲ್ಲಿರೋ ಏರಿಯಾ. ನೋಡಿ ಫುಲ್ ಏರಿಯಾ ಇದು. ಸೊ ಇವಾಗ ಏನು ಬರುತ್ತೆ ನಮಗೆ ಏರಿಯಾ ಆಫ್ ರೀಸನ್ ಬಾಂಡೆಡ್ ಬೈ ಬೈ ಎಲಿಪ್ಸ್. ಏರಿಯಾ ಆಫ್ ರೀಸನ್ ಬಾಂಡೆಡ್ ಬೈ ಎಲಿಪ್ಸ್ ಒಂದು ಕೊಟ್ಟಿರೋದು ನಮಗೆ ಇಕ್ವೇಷನ್ ಎಲಿಪ್ಸ್ ಇದೆ. ಸೊ ಇವಾಗ ಏನಾಗುತ್ತೆ ಟೋಟಲ್ ಶೇಡೆಡ್ ಏರಿಯಾ, ಟೋಟಲ್ ಶೇಡೆಡ್ ಏರಿಯಾ ಈಸ್ ಈಕ್ವಲ್ ಟು 4 ಇಂಟು ಏರಿಯಾ ಆಫ್ OAB of ellipse in first quadrant. ಸೊ ನೋಡಿ ಫಸ್ಟ್ ಕ್ವಾಡ್ರೆಂಟಲ್ಲಿ ಇದೆ. ಸೊ ಇವಾಗ ಏನು ಬರುತ್ತೆ ನಮಗೆ 4 ಇಂಟು ಇಂಟಿಗ್ರೇಷನ್ 0 to 2 y ಇಂಟು dx. ಸೊ ನೋಡಿ ಇಲ್ಲಿ ಏನಕ್ಕೆ ಇಂಟರ್ವಲ್ 0 to 2 ಬರುತ್ತೆ ಅಂತಂದರೆ ಆಟ್ ಎಂಡ್ ಆಫ್ B ಆಫ್ ಆರ್ಕ್ AB ellipse AB ಆಫ್ ಎಲಿಪ್ಸ್. ಸೊ ಎಕ್ಸ್ ಏನಾಗಿರುತ್ತೆ ನಮಗೆ 0 ನೋಡಿ. ಎಂಡ್ ಆಫ್ ಬಿ ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನು ಬಂತು ನಮಗೆ 0. ಅದೇ ಅಟ್ ಎಂಡ್ ಆಫ್ A ಆಫ್
arc AB of ellipse. ನೋಡಿ ಎ ಎಂಡ್ ತಗೊಂಡಾಗ ವ್ಯಾಲ್ಯೂ ಏನಾಗುತ್ತೆ x ಈಸ್ ಈಕ್ವಲ್ ಟು 2 ಅಂತ. ಸೊ ನೋಡಿ ಇಂಟರ್ವಲ್ ಏನು ಬಂತು ನಮಗೆ 0 to 2 ಅಂತ. ಸೊ ಇವಾಗ y ಅಂತಂದರೆ ಏನು ಬಂದಿತ್ತು ನೋಡೋಣ. ಇಕ್ವೇಷನ್ 2 ಅಂತ ತೊಗೊಂಡಿದ್ದೆ ನೋಡಿ. ಫಸ್ಟ್ ಕೊಟ್ಟಿರೋ ಇಕ್ವೇಷನ್ ಯೂಸ್ ಮಾಡಿಬಿಟ್ಟು y ವ್ಯಾಲ್ಯೂ y ಈಸ್ ಈಕ್ವಲ್ ಟು 3/2 ಸ್ಕ್ವೇರ್ ರೂಟ್ 4 ಮೈನಸ್ x ಸ್ಕ್ವೇರ್. ಸೊ y ಪ್ಲೇಸಲ್ಲಿ ವ್ಯಾಲ್ಯೂ ಹಾಕಬೇಕು. 4 ಇಂಟು ಇಂಟಿಗ್ರೇಷನ್ 0 to 2 y ಅಂತಂದರೆ ಏನು ಬಂದಿತ್ತು 3/2 ಸ್ಕ್ವೇರ್ ರೂಟ್ 4 ಮೈನಸ್ x ಸ್ಕ್ವೇರ್ ಇಂಟು dx. ನೋಡಿ ಇವಾಗ ಇದನ್ನು ಸಿಂಪ್ಲಿಫೈ ಮಾಡಬೇಕು. ಈಸ್ ಈಕ್ವಲ್ ಟು 4 ಇಂಟು 3/2 ಕಾನ್ಸ್ಟೆಂಟನ್ನು ಆ್ಯಸ್ ಇಟ್ ಈಸ್ ಇಂಟಿಗ್ರೇಷನ್ 0 to 2 ಸ್ಕ್ವೇರ್ ರೂಟ್ 4ಅನ್ನು ನಾವು 2 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ 4ಅನ್ನು 2 ಸ್ಕ್ವೇರ್ ಬರೀಬೋದು ಇಂಟು dx. ಸೊ ಇವಾಗ ಇಂಟಿಗ್ರೇಷನ್ ಯಾವುದನ್ನು ಯೂಸ್ ಮಾಡ್ಬೋದು ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಇಂಟು dx ಏನಿದೆ ನಮಗೆ x/2 ಸ್ಕ್ವೇರ್ ರೂಟ್ a ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ x/a ಪ್ಲಸ್ c ಅಂತ. ಸೊ ನೋಡಿ ಇದನ್ನು ಯೂಸ್ ಮಾಡಬೇಕು. ಇಲ್ಲಿ a ಅಂತಂದರೆ ಏನಾಗುತ್ತೆ ನಮಗೆ 2 ಇದೆ, x ಅಂದರೆ ಓಕೆ ಆ್ಯಸ್ ಇಟ್ ಈಸ್ x ಇದೆ. ಸೊ ಇಲ್ಲಿ 2 1s 2 2s. ಸೊ 2 3s ಏನು ಬರುತ್ತೆ ನಮಗೆ 6 ಈಸ್ ಈಕ್ವಲ್ ಟು 6 ಇಂಟು ನೋಡಿ ಇಂಟಿಗ್ರೇಷನ್ ಯೂಸ್ ಮಾಡಿದಾಗ ಏನು ಬರುತ್ತೆ x/2 ಸ್ಕ್ವೇರ್ ರೂಟ್ a ಸ್ಕ್ವೇರ್ ಅಂತಂದರೆ 2 ಸ್ಕ್ವೇರ್ ಮೈನಸ್ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ ಅಂತಂದರೆ ಇಲ್ಲಿ ಬರುತ್ತೆ a ವ್ಯಾಲ್ಯೂ ಏನಿದೆ ನಮಗೆ 4 2 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ x ಆ್ಯಸ್ ಇಟ್ ಈಸ್ ಡಿವೈಡೆಡ್ ಬೈ 2. ಸೊ ಇಂಟರ್ವಲ್ ಏನಿದೆ ನಮಗೆ 0 to 2. ಸೊ ಫಸ್ಟು ಅಪ್ಪರ್ ಲಿಮಿಟು ಆಮೇಲೆ ಲೋವರ್ ಲಿಮಿಟ್ ಪುಟ್ ಮಾಡಬೇಕು. 6 ಇಂಟು ಅಪ್ಪರ್ ಲಿಮಿಟ್ 2/2 x ಪ್ಲೇಸಲ್ಲಿ ಪುಟ್ ಮಾಡಬೇಕು. 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ x ಅಂದರೆ 2 ಸೊ ಸ್ಕ್ವೇರ್ ಅಂದರೆ x 2 ಸ್ಕ್ವೇರ್ ಆಗುತ್ತೆ ಪ್ಲಸ್ 4/2 ಇಂಟು ಸೈನ್ ಇನ್ವರ್ಸ್ 2/2. ಸೊ ಮೈನಸ್ ಲೋವರ್ ಲಿಮಿಟ್ ಪುಟ್ ಮಾಡಬೇಕು 0/2 ಸ್ಕ್ವೇರ್ ರೂಟ್ 0 ಮೈನಸ್ x ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ 0/2. ಲೋವರ್ ಲಿಮಿಟ್ ಅಂದರೆ ಎಕ್ಸ್ ವ್ಯಾಲ್ಯೂ ಲೋವರ್ ಲಿಮಿಟ್ ಏನಿದೆ 0 x ಪ್ಲೇಸಲ್ಲಿ 0 ಹಾಕಬೇಕು. 6 ಇಂಟು ಇಲ್ಲಿ ನೋಡಿ 2 1s 2 1s ಮತ್ತು ಇದು 2 ಸ್ಕ್ವೇರ್ ಮೈನಸ್ 2 ಸ್ಕ್ವೇರ್ ಅಂದರೆ 4 ಮೈನಸ್ 4 ಇಸ್ 0 ಪ್ಲಸ್ 2 1s 2 2s 2 ಇಂಟು ಸೈನ್ ಇನ್ವರ್ಸ್ 2/2 ಅಂದರೆ 1 ಕ್ಯಾನ್ಸಲ್ ಆಗುತ್ತೆ 2 1s 2 1s ಮೈನಸ್ 0 ಇಂಟು ಎನಿಥಿಂಗ್ ಈಸ್ 0 ಈವನ್ 0 ಬೈ ಎನಿಥಿಂಗ್ 0 ಪ್ಲಸ್ ಇಲ್ಲಿ ನೋಡಿ 4/2 ಸೈನ್ ಇನ್ವರ್ಸ್ ಆಫ್ 0 by anything is 0. So further simplification 6 into 0 plus 2 sin inverse ಅಂದರೆ 2 into sin inverse ಅಂದರೆ ಏನು ಬರುತ್ತೆ 5/2 ಮೈನಸ್ 0 ಪ್ಲಸ್ 4/2 sin inverse 0 ಅಂತಂದರೆ ಮತ್ತೆ ಫುಲ್ ಟರ್ಮ್ 0 ಬರುತ್ತೆ. ಇಲ್ಲಿ ನೋಡಿ sin inverse 1 ಅಂದರೆ sin pi/2 is a 1. ಸೊ ಇನ್ವರ್ಸ್ ತಗೊಂಡಾಗ ಸೈನ್ ಇನ್ವರ್ಸ್ 1 ಈಸ್ pi/2. ಸೊ ಇವಾಗ ಏನು ಬರುತ್ತೆ ಇಲ್ಲಿ ಸಿಂಪ್ಲಿಫೈ 2 2s ಕ್ಯಾನ್ಸಲ್ ಆಗುತ್ತೆ. ಸೊ pi ಮೈನಸ್ 0 ಅಂದರೆ 5 6 pi ಸ್ಕ್ವಯರ್ ಯೂನಿಟ್ಸ್. ಸೆಕೆಂಡ್ ಕ್ವಶನ್ ಏನಿದೆ ನೋಡೋಣ. ಫಸ್ಟ್ ಸೆಕೆಂಡ್ ಕ್ವಶನ್ ಫೈಂಡ್ ದಿ ಏರಿಯಾ ಆಫ್ ದ ರೀಸನ್ bounded by the ellipse x square divided by 4 plus y square divided by 9 is equal to 1 ಅಂತ ಇದೆ. ಸೊ ಫಸ್ಟು ಕೊಟ್ಟಿರೋ ಇಕ್ವೇಷನನ್ನು 1 ಅಂತ ತಗೋಬೇಕು. x ಸ್ಕ್ವೇರ್ ಬೈ 4 ಪ್ಲಸ್ y ಸ್ಕ್ವೇರ್ ಬೈ 9 ಈಸ್ ಈಕ್ವಲ್ ಟು 1. ಸೊ ಇಕ್ವೇಷನ್ 1 ಈಕ್ವೇಷನ್ 1ಅನ್ನು ಯೂಸ್ ಮಾಡಿಬಿಟ್ಟು y ಅನ್ನು ಸಪ್ರೇಟ್ ನೋಡಿ ಏನಾಗುತ್ತೆ y ಈಸ್ ಈಕ್ವಲ್ ಟು 3/2
ಇಂಟು ಸ್ಕ್ವೇರ್ ರೂಟ್ 4 ಮೈನಸ್ ಎಕ್ಸ್ ಸ್ಕ್ವೇರ್. ಸೊ ಇವಾಗ ಇಂಟರ್ಸೆಕ್ಷನ್ ಆಫ್ ಎಲಿಪ್ಸ್ ವಿತ್ ಎಕ್ಸ್ ಎಕ್ಸಸ್ ತೊಗೊಂಡಾಗ ವೈ 0 ಆಗುತ್ತೆ. ಸೊ ಅವಾಗ ಇಕ್ವೇಷನ್ 1 ಇದೆಯಲ್ಲ, ಇಲ್ಲಿ ವೈ ಪ್ಲೇಸಲ್ಲಿ 0 ಹಾಕ್ಬಿಟ್ರೆ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಬೈ 4 ಪ್ಲಸ್ 0 ಬೈ 9 ಈಸ್ ಈಕ್ವಲ್ ಟು 1. ಸೊ ಎಕ್ಸ್ ವ್ಯಾಲ್ಯೂ ಈಸ್ ಪ್ಲಸ್ ಆರ್ ಮೈನಸ್ 2. So with the x-axis points are 0, minus 2 and 0, 2. So ಅದೇ ಥರ intersections of ellipse with y-axis x is equal to 0 by equation 1 ನೋಡಿ ಏನಾಗುತ್ತೆ, x ಪ್ಲೇಸಲ್ಲಿ 0 ಹಾಕ್ದಾಗ 0 by 4 plus y square by 9 is equal to 1. So y ವ್ಯಾಲ್ಯೂ ಏನಾಗುತ್ತೆ, ಪ್ಲಸ್ ಆರ್ ಮೈನಸ್ 3 ಅಂತ. So with the y-axis points are 0, minus 3 and 0, 3. So ನೋಡಿ ellipse x-axis y-axis a b c d ellipse ಇದೆ ಇಲ್ಲಿ. ಸೊ ಇಲ್ಲಿ ನೋಡಿ 0, 2 ಬರುತ್ತೆ, ಇಲ್ಲಿ 0, 3, 0, minus 2, 0, minus 3. ಇವಾಗ ಏರಿಯಾ ಆಫ್ ರೀಸನ್ ಬಾಂಡೆಡ್ ಬೈ ಎಲಿಪ್ಸ್, ಟೋಟಲ್ ಶೇಡೆಡ್ ಏರಿಯಾ ನೋಡಿ, ಶೇಡೆಡ್ ಏರಿಯಾ ಇದೆ 4 ಪಾರ್ಟ್ ಇದೆ. ಸೊ 4 ಇಂಟು ಏರಿಯಾ ಆಫ್ ದ ಒ ಎ ಬಿ ಆಫ್ ಎಲಿಪ್ಸ್ ಇನ್ ದ ಫಸ್ಟ್ ಕ್ವಾಡ್ರೆಂಟ್. 1 ಕ್ವಾಡ್ರೆಂಟ್ ತೊಗೊಂಡ್ಬಿಟ್ಟು ಮಿಕ್ಕಿರೋದೆಲ್ಲ ಮಲ್ಟಿಪ್ಲೈ 4 ಮಾಡಿಬಿಟ್ರೆ 4 ಕ್ವಾಡ್ರೆಂಟ್ದು ರೀಸನನ್ನು, ಬಾಂಡೆಡ್ ರೀಸನ್ನ ಫೈಂಡ್ ಮಾಡ್ಬೋದು. ಸೊ ಇವಾಗ ಏರಿಯಾ ಏನಾಗುತ್ತೆ, 4 ಇಂಟು ಇಂಟಿಗ್ರೇಷನ್ 0 ಟು ಎ ವೈ ಇಂಟು ಡಿ ಎಕ್ಸ್. ನೋಡಿ ನಾವು ಏರಿಯಾ ಆಫ್ ದ ಒ ಎ ಬಿ ತೊಗೊತಾ ಇದ್ದೀವಿ. ಸೊ ಈ ಒ ಎ ಬಿ ಏನಾಗುತ್ತೆ, ಫಸ್ಟ್ ಕ್ವಾಡ್ರೆಂಟು. ಸೊ ಫಸ್ಟ್ ಕ್ವಾಡ್ರೆಂಟ್ ಇಂಟರ್ವಲ್ ಏನು ಬರುತ್ತೆ ನಮಗೆ, ಆಟ್ ದ ಎಂಡ್ ಆಫ್ ಬಿ ಆಫ್ ಎನ್ ಆರ್ಕ್ ಎ ಬಿ ಆಫ್ ಎಲಿಪ್ಸ್ ನೋಡಿ, ಬಿ ಎಂಡ್ ಇದ್ದಾಗ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 0. ಅದೇ ಥರ ಎ ಎಂಡ್ ಆಫ್ ಎ ಆರ್ಕ್ ಎ ಬಿ ಎಂಡ್ ಆಫ್ ಎ ಇದ್ದಾಗ ಏನಾಗುತ್ತೆ, ಆರ್ಕಿಗೆ ಇಂಟರ್ವಲ್ 2. ಸೊ ಎಕ್ಸ್ ವ್ಯಾಲ್ಯೂ 0, 2. ಸೊ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ 2. ಇವಾಗ 4 ಇಂಟು ಇಂಟಿಗ್ರೇಷನ್ 0 ಟು 2 ವೈ ಇಂಟು ಡಿ ಎಕ್ಸ್ ಇತ್ತಲ್ಲ, ವೈ ವ್ಯಾಲ್ಯೂ ಏನಿತ್ತು ನಮಗೆ ಇಲ್ಲಿ ನೋಡಿ 3/2 ಇಂಟು ಸ್ಕ್ವೇರ್ ರೂಟ್ 4 ಮೈನಸ್ ಎಕ್ಸ್ ಸ್ಕ್ವೇರ್. ಇಕ್ವೇಷನ್ 2 ಅಂತಲೂ ಕೂಡ ಯೂಸ್ ಮಾಡ್ಬೋದು, ಅಂದರೆ ಯೂಸಿಂಗ್ ಇಕ್ವೇಷನ್ 2 ಅಂತಲೂ ಕೂಡ ಬರೀಬೋದು. ಸೊ ವ್ಯಾಲ್ಯೂ ತೊಗೊಂಡ್ರೆ 4 ಇಂಟು 3/2 ಕಾನ್ಸ್ಟೆಂಟ್ ಆ್ಯಸ್ ಇಟ್ ಈಸ್, ಇಂಟಿಗ್ರೇಷನ್ 0 ಟು 2 ಸ್ಕ್ವೇರ್ ರೂಟ್ 4ಅನ್ನು ನಾವು 2 ಸ್ಕ್ವೇರ್ ಅಂತ ತೊಗೋಬೋದು, 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್. ಇವಾಗ ಯಾವ ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಆಗುತ್ತೆ, ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಎಕ್ಸ್ ಈಸ್ x/2 ಇಂಟು ಸ್ಕ್ವೇರ್ ರೂಟ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಇಂಟು ಸೈನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್. ಸೊ ಇಲ್ಲಿ ನೋಡಿ 2 ಇಂಟು 3 6 ಇಂಟು ನೋಡಿ ಈ ಒಂದು ಪರ್ಟಿಕ್ಯುಲರ್ ಫಂಕ್ಷನ್ ಯೂಸ್ ಮಾಡ್ಕೊಂಡಾಗ ಏನು ಬರುತ್ತೆ ನಮಗೆ, x/2 ಸ್ಕ್ವೇರ್ ರೂಟ್ 2 ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್, ಎ ಪ್ಲಸ್ಸಲ್ಲಿ 2 ಇದೆ, ಎಕ್ಸ್ ಪ್ಲೇಸಲ್ಲಿ ಎಕ್ಸ್ ಇದೆ, ಪ್ಲಸ್ 2 ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಎಕ್ಸ್ ಬೈ 2 ಇಂಟರ್ವಲ್ 0 ಟು 2. ಸೊ ಫಸ್ಟು ಅಪ್ಪರ್ ಲಿಮಿಟ್ 2 ಪುಟ್ ಮಾಡಬೇಕು, ಆಮೇಲೆ ಲೋವರ್ ಲಿಮಿಟ್ 0. ಸೊ ಏನು ಬರುತ್ತೆ ಎಂಡೆಲ್ಲ ಆನ್ಸರು 6 ಸ್ಕ್ವೇರ್ ಯೂನಿಟ್. ಸೆಕೆಂಡ್ ಕ್ವಶನ್ ಆನ್ಸರ್ ನೋಡಿ, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಫಸ್ಟ್ ಎಕ್ಸಸೈಸ್ 8.1 ಇದೆಯಲ್ಲ, ಸೊ ಅದರಲ್ಲಿ ಸೆಕೆಂಡ್ ಕ್ವಶನ್ 6 ಸ್ಕ್ವೇರ್ ಯೂನಿಟ್ಸ್. ಥ್ಯಾಂಕ್ ಯು. ಸೊ ಪ್ಲೀಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ.